ಬಣ ಪೆನ್ಸಿಲ್ ತೆಗಿಯವ ಅಲ್ಲೂ ಎಲ್ಲಿ ತಗೋ ಏನಾಗ್ತದೆ ಹ್ಯಾ ಪ್ಲಸ್ ಟಿ ಹ್ಯಾ ಎಚ್ ಶೇಪ್ ಹ ಎ ಶೇಪ್ ಯಾವ ಹೌದಾ ಟಿ ಶೇಪ್ ಟ ಟಿ ಹ್ಯಾಂಡ್ ಸರ್ ಇದು 3ನೇ ಕ್ಲಾಸ್ ಅದು 2ನೇ ಕ್ಲಾಸ್ ಇದು 2ನೇ ಕ್ಲಾಸ್ ಇದು 3ನೇ ಕ್ಲಾಸ್ ಅಂದ್ರೆ ಬಹುವರ್ಗ 3ನೇ ಸರ್. ಹೌದು. ಇದನ್ನ ಎಷ್ಟು ವರ್ಷಗಳಿಂದ ಮಾಡ್ತಾರೆ ಸರ್? ಸುಮಾರು 4 ಅಥವಾ 5 ವರ್ಷದ 5 ವರ್ಷ. ಎಲ್ಲ ಕ್ಲಾಸಿಗೂ ಇದೇ ಥರ ಎಲ್ಲ ಕ್ಲಾಸ್ ಅಂತಂದ್ರೆ ನಮ್ಗೆ ಕೊಠಡಿಗಳು ಸೀಮಿತ ಇರೋದ್ರಿಂದ ಅಲ್ಲೇ ಕೊಠಡಿಗಳು ಸ್ವಲ್ಪ ಡ್ಯಾಮೇಜ್ ಅದಾವೆ. ಆ ಡ್ಯಾಮೇಜ್ ಇರೋದಕ್ಕೆ ಇಲಾಖೆಯವರು ಏನು ಮಾಡಿದ್ರು ಅವುಗಳನ್ನು ಕ್ಲೋಸ್ ಮಾಡಿ ಅದ್ರೊಳಗೆ ಯಾರು ಪ್ರವೇಶ ಮಾಡಬಾರ್ದು ಅಂತೇಳಿ ಬಂದ್ ಮಾಡಿಸಿದ್ರು. ಈಗ 3 ವರ್ಷ ಆದರೂ ಅದಕ್ಕೇನು ಅವರು ನಾವು ಮೇಲಿಂದ ಇದನ್ನು ಕಳಿಸ್ತಾರೆ ಮಾಡಿ ಸಂದೇಶ ಕಳಿಸ್ತೀವಿ. ಅದು ಬಂದ ನಂತರ ನಿಮ್ಗೆ ಕಟ್ಟಡ ನಿರ್ಮಾಣ ಮಾಡೋಕೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಈ ಥರ ಶಿಕ್ಷಣ ಕೊಟ್ಟಾಗ ಸರ್ ಮಕ್ಕಳಿಗೆ ತೊಂದರೆ ಆಗಲ್ಲ ಸರ್? ಆಗುತ್ತೆ ಸರ್. ಆದರೂ ಕೂಡ ಸರ್ಕಾರದ ನಿಯಮ ಪಾಲಿಸಲೇಬೇಕು ಸರ್. ಅದರ ವಿದ್ಯಾರ್ಥಿ ಇವ್ರು ಮಾಡಿದ ಪಾಠಗಳನ್ನು ಅವ್ರು ಕೇಳಬೇಕು, ಅವ್ರು ಮಾಡಿದ ಪಾಠಗಳನ್ನು ಇವ್ರು ಕೇಳಬೇಕು, ಸ್ವಲ್ಪ ಅನಿವಾರ್ಯ ಇರುತ್ತೆ. ಆದರೂ ಕೂಡ ಇಲ್ಲಿ ವೈಯಕ್ತಿಕವಾಗಿ ನಾವು ಗಮನ ಕೊಡ್ತೇವೆ ಸರ್. ಹಿಂಗಾಗಿ ಸ್ವಲ್ಪ ತೊಂದರೆ ಆಗ್ತದಿಲ್ಲ ಅಂತಲ್ಲ. ಅದರ ಕಲಿಕೆ ಒಳಗೆ ಕೊರತೆ ಉಂಟಾಗ್ತದೆ ಸರ್. ಕೊರತೆ ಉಂಟಾಗೋದು ನಿಜಾನ ಸರ್. ಆದರೂ ಕೂಡ ಮಕ್ಕಳಿಲ್ಲ ಕಲಿಬಿಲಿ ಇವ್ರಿಗೆ ಯಾವತ್ನಾಗ ಅವ್ರು ಮಾತಾಡೋದು, ಅವ್ರಿಗೆ ಯಾವತ್ನಾಗ ಇವೆಲ್ಲರೂ ಮಾತಾಡೋದು ಕಂಟ್ರೋಲ್ ಮಾಡೋದು ಭಾಳ ತಕ್ಕ. ಮುಂದಿನ ಪರಿಹಾರ ಸರ್ಕಾರದಿಂದ ನಮ್ಮ ಅನುದಾನ ಯಾವ ಕಟ್ಟಡ ಬರ್ತೈತೆ ಅವಾಗ ನಾವು ಕೈಗೊಳ್ತೇವೆ. ಅಲ್ಲಿವರೆಗೂ ಭವಿಷ್ಯ ಇದೆ ಸರ್ ನಮ್ಮ ವಿದ್ಯಾರ್ಥಿಗಳು. ಮತ್ತು ಅನಿವಾರ್ಯ ನಾವು ಮಾಡಲೇಬೇಕಲ್ಲ ಸರ್. ಅದ್ರ ಕಲಿಕೆ ಒಳಗೆ ಒಟ್ಟು ಹಿನ್ನಡೆ ಉಂಟಾಗ್ತದೆ. ಸರಿ ತಿಳ್ಕೊಂಡು ಹೋಗುವಂತ ನಮ್ದು ಇಲಾಖೆ ಆದರೂ ಕೂಡ ಮಕ್ಕಳಲ್ಲಿ ಕಲಿಕೆ ಭಾಳ ಹಿನ್ನಡೆ ಆಗಕ್ಕೆ ಒಂದು ಕಾರಣ ಬಹುವರ್ಗ. ಯಾಕಂದ್ರೆ ಈಗಿನ ಕಾಲದೊಳಗೆ ಬಹುವರ್ಗ ಬೋಧನೆ ಸಕ್ಸಸ್ ಆಗಲ್ಲ. ಒಂದು ಕ್ಲಾಸಿಗೆ ಒಂದು ಕ್ಲಾಸ್ ಸಪ್ರೇಟ್ ಆಗಿದ್ನಪ್ಪ ಬೋಧನೆ ಮಾಡಿ ಮಕ್ಕಳಿಗೆ ಕಲಿಕೆ ಅವ್ರಿಗೆ ಕಲಿಕೆ ಒಳಗೆ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಎಷ್ಟನೇ ಕ್ಲಾಸ್ ಮನೇನ ಜೋರಾಗಿ 2ನೇ ಕ್ಲಾಸ್. ಏನು ಹೆಸರು? ನಿಮ್ಮ ತಂದೆ ಹೆಸರು? ಅಡ್ರೆಸ್? ರಣಪೂರು. ಎಷ್ಟನೇ ಕ್ಲಾಸ್? ಏನಪ್ಪ ನಿಮ್ಮ ಹೆಸರು? ಕೈ ಕಟ್ಟು. ಏನು ಹೆಸರು? ನಿಮ್ಮ ಅಪ್ಪಾಜಿ? ಅಡ್ರೆಸ್? ಮೋರೆ. ಎಷ್ಟನೇ ಕ್ಲಾಸ್ ನೀನು? 1ನೇ ಕ್ಲಾಸ್. ಎಷ್ಟನೇ ಕ್ಲಾಸ್ ನೀನು? 3ನೇ ಕ್ಲಾಸ್. ಏನು ಹೆಸರು? ಸಂತೋಷ್. ಹಾಂ. ತಂದೆ ಹೆಸರು? ವಸಂತಪ್ಪ. ಅಡ್ರೆಸ್? ಅಣ್ಣಿಗೆರೆ. ಎಷ್ಟನೇ ಕ್ಲಾಸ್? 3ನೇ ಕ್ಲಾಸ್. ಹೆಸರು 2 ಕ್ಲಾಸ್. ಸರ್ ಈ ರೂಮಲ್ಲಿ ಎಷ್ಟು ತರಗತಿಗಳು? 2 ತರಗತಿ. ಯಾವ ಕ್ಲಾಸ್ ಸರ್? 4ನೇ ತರಗತಿ ಮತ್ತು 5ನೇ. 4ನೇ ತರಗತಿ ಮತ್ತು 5ನೇ ತರಗತಿ. ಎಷ್ಟು ವರ್ಷ ಸರ್? 3 ವರ್ಷ. 3 ವರ್ಷ. ಇಲ್ಲಿ ಶಾಲಾ ಕೊಠಡಿ ಬಂದ್ರು ಸರ್? ಕೊಠಡಿಗಳು ಬಂದ್ರು ಹಾಕ್ಸಿಲ್ಲ ಸರ್. ಈಗ ನಾವು ಇದೇ ಕೊಠಡಿಯಲ್ಲಿ ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು 4-5 ತರಗತಿಯನ್ನು ನಾವು ಕಂಬೈನ್ ಮಾಡ್ಕೊಂಡು ಕಲಿಸ್ತಾರೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತಲ್ಲ ಸರ್? ಆಗುತ್ತೆ. ಯಾಕಂದ್ರೆ ಒಂದು ಕ್ಲಾಸ್ ನಾವು ಹೇಳ ಮುಂದೆ ಇನ್ನೊಂದು ಕ್ಲಾಸ್ ಖಾಲಿ ಕುದುರ್ಬೇಕಾಗ್ತಿ. ನೀವೊಬ್ರು ಹೊರಗೆ ಇರ್ಬೇಕಾಗತ್ತೆ.
ಒಬ್ರು ಶಿಕ್ಷಕರು ಮಾಡುವಾಗ ಪಾಠನ ಇನ್ನೊಬ್ರು ಶಿಕ್ಷಕರು ಹೊರಗೆ ಕೂತವು. ಹೊರಗೆ ಇರುತ್ತೆ. ಇವ್ರು ಓದಿದ್ದು ಇವ್ರಿಗೆ ಗೊತ್ತಾಗಲ್ಲ, ಇವ್ರು ಓದಿದ್ದು ಅವ್ರಿಗೆ ಗೊತ್ತಾಗಲ್ಲ. ಗೊತ್ತಾಗಲ್ಲ. ಎಷ್ಟನೇ ಕ್ಲಾಸಮ್ಮ? 5th. ಆ ಕಡೆ ಏನಾಯ್ತಪ್ಪ? ಎಷ್ಟನೇ ಕ್ಲಾಸ್? 4th. ಸರಿ. ಸರ್ ಬುಕ್ಸ್ ಇರ್ತಾರೆ. ಎಷ್ಟು ತರಗತಿಗಳು? 2 ಕ್ಲಾಸ್ ಇದೆ. 6th ಸ್ಟ್ಯಾಂಡರ್ಡ್ ಇದೆ ಸರ್, 7th ಸ್ಟ್ಯಾಂಡರ್ಡ್ 2 ಕ್ಲಾಸ್ ಇದೆ. 6th ಯಾವ ಕಡೆ ಇದೆ? 6th ಈ ಕಡೆ ಇದೆ ಸರ್, ಇದೆಲ್ಲ 7th ಸರ್. ಒಂದೇ ತರಗತಿಯಲ್ಲಿ 2 ಕ್ಲಾಸ್ ನಡೆಯುತ್ತೆ. ಹಾ ಸರ್, ಹೌದು ಇದು 7th ರೀ ಸರ್, 7th ಸರ್. ಇದು 6th ಸರ್ ಇದೆ. ತರ್ಸ್ ಆಫೀಸ್ ಬಂದಿದೆ. ಇದು ಆಫೀಸ್ ಇಲ್ಲಿ ಒಟ್ಟು ಎಷ್ಟು ಕ್ಲಾಸ್ ಇದೆ ಸರ್ ಈ ಸ್ಕೂಲಲ್ಲಿ? ಈಗ ಒಟ್ಟು ಈಗ ಸ್ಕೂಲ್ 1ರಿಂದ 8. 1ರಿಂದ 8. 8 ಇಲ್ಲೇ ಆಫೀಸ್ ಕೂಡ ಒಂದು ಪಾರ್ಟಿಷನ್ ಮಾಡ್ಕೊಂಡು 8 ತೆಗಿವಿ. ಇದೇ ಇದೇ ಆಫೀಸ್ ಇದೇ ರೂಮಲ್ಲಿ ಪಾರ್ಟಿಷನ್ ಮಾಡಿ 8 ತೆಗಿವಿ. ಆ ಕಡೆ ಬಾಜು 1, 2, 3. ಆ ಕಡೆ ಬಾಜು ರೂಮ್ಗೆ 6, 7. ಅದ್ರ ಮೇಲ್ಗಡೆ 4, 5. ಹೌದು ಸರ್. ಸರ್ ಇದು ಎಷ್ಟು ವರ್ಷ ಆಯ್ತು ಸರ್ ನೀವು ಈ ಥರ ಭೂವರ್ಗ ಬಂದು ಮಾಡೋದು? ನಾನು ಬಂದು ಈಗ 2 ತಿಂಗಳಾಯ್ತು. ಅದಕ್ಕಿಂತ ಬಿಫೋರ್ ಸರ್? ಅದಕ್ಕಿಂತ ಬಿಫೋರ್ ನಾ ಅದ್ರ ಬಗ್ಗೆ ಮಾಹಿತಿ ಗೊತ್ತು. ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಹಿರೇಮಠ ಸರ್ ಗೊತ್ತಾಗ್ತದೆ ಎಷ್ಟು ವರ್ಷ ಅಂತ? ನಮಸ್ತೆ ಸರ್. ಸರ್ ಇದು ಎಷ್ಟನೇ ಕ್ಲಾಸ್, ಎಷ್ಟನೇ ತರಗತಿ ಸರ್? 8ನೇ ತರಗತಿ. ಒಂದು ಆಫೀಸ್ ಕೊಠಡಿಯಲ್ಲಿ ನೀವು ಆಫೀಸ್ ಕೊಠಡಿಯಲ್ಲಿ ಒಂದು ಭಾಗ ಮಾಡ್ಕೊಂಡಿದ್ರೆ ಹಾಂ ಸರ್. ಸ್ಟ್ರೆಂತ್ ಕಡಿಮೆ ಇರೋದ್ರಿಂದ ಹಾಂ ಸರ್. ಇಷ್ಟ ಮಾಡ್ತೀನಿ. ಎಷ್ಟು ಜನ ಅದಾರೆ ಅಷ್ಟೇ ಸರ್? 15 ಜನ 16 ಜನ ಇದ್ದಾರೆ ಸರ್. ಹಾಂ ಒಂದು TC ಇದ್ದಾರೆ. ಈಗ 12 ಜನ. ಹೌದು ಸರ್. ಈ ಆಫೀಸಲ್ಲೇ ಮಾಡೋಕ್ಕೆ ಎಷ್ಟು ವರ್ಷ ಸರ್ ತರಗತಿ ಪ್ರಾರಂಭ ಮಾಡೋದು ಮಾಡಿ? 3 ವರ್ಷ. 3ನೇ ವರ್ಷ ಸರ್. ಹೇಳೋದು ನಿನ್ನ ಹೆಸರೇನು? ಎಷ್ಟನೇ ಕ್ಲಾಸು? 8ನೇ ಕ್ಲಾಸು. ನಿಮ್ಮದು ಆಫೀಸ್ ಕೊಠಡಿಯಲ್ಲೇ ತರಗತಿ ಮಾಡ್ತಾರೆ ಶಿಕ್ಷಕರು? ಹಾಂ. ಎಷ್ಟು ದಿನ ಆಯಿತು? 2 ತಿಂಗಳಾಯಿತು. ಹಾಂ. ಹಿಂದೆ 8ನೇ ಕ್ಲಾಸ್ ಹಿಂದಿನ ವಿದ್ಯಾರ್ಥಿಗಳು ಅವರು ಇಲ್ಲೇ ಕಲ್ತಾರ ಇದೇ ರೂಮಲ್ಲಿ? ಹ್ಞೂ. ಕೊಠಡಿ ವಿಡಿಯೋ ಮಾಡಿ ಕಡೆ ಇದಾ ವಿಡಿಯೋ ಮಾಡಿ ಪ್ರವೀಣ್ ಬಾಳಿಕ ಪ್ರವೀಣ್ ಬಾಳಿಕ ಫಸ್ಟ್ ಕಟ್ಟಡ. ಹಾಂ. ಶಿಲ್ಪ ಇಲ್ಲಿ ಈ ಕೊಠಡಿಯಲ್ಲಿ ಅಡುಗೆ ಮಾಡಕತ್ತೆ ಎಷ್ಟು ವರ್ಷ ಆಯ್ತು? ನಾವು ಬಂದಾಗಿ ನಾವು ಮುಂಚೆ ಮಾಡಕ್ಕೆ ಇದೇ ಕೊಠಡಿಯಲ್ಲಿ ಮಾಡಕತ್ತೆ. ಮತ್ತೆ ಹೊಸ ಕಟ್ಟಡ ಏನು ಕೊಟ್ಟಿಲ್ಲ? ಕಟ್ಟಿದ್ರೆ ಅದು ಜಾಗ ಸಾಲಿಲ್ಲ, ಅದಕ್ಕೆ ಇದರಲ್ಲಿ ಅಡುಗೆ ಮಾಡ್ತಾರೆ. ಚಲ್ ಸರ್ ಇವು 3 ಕೊಠಡಿಗಳು ಯಾಕೆ ಕ್ಲೋಸ್ ಮಾಡಿದರೆ? ಇವು ಅತಿಯಾದ ಮಳೆ ಮತ್ತು ನೆರೆ ಹಾವಳಿ ಬಂದ ಕಾರಣ 2024 ಆಗಸ್ಟ್ 2ರಲ್ಲಿ ನಾವು ಒಂದು ಮಗುವಿನ ಮೇಲೆ
ಈ ಕಂಚಿ ಮ್ಯಾಲಿಂದ ಬಿದ್ದಾಗ ಆ ಮಗು ಗಾಯಗೊಂಡು ನಾವು ಆಫೀಸ್ಗೆ ವರದಿ ಮಾಡಿದಾಗ ಜಿಲ್ಲಾ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದು ಈ 5 ಕೊಠಡಿಗಳನ್ನು ಪರಿಶೀಲನೆ ಮಾಡಿ ಇವುಗಳನ್ನು ತೆಗಿಬೇಡ್ರಿ ಅಂತೇಳಿ 2 ಗಂಟೆ 2024ರಂದು ಇವುಗಳಿಗೆ ಲಾಕ್ ಮಾಡಿಸಿದ್ರು. ಅಲ್ಲಿನಿಂದ ಇಲ್ಲಿವರೆಗೂ ಏನಾಗ್ಯವು ಅಂತಂದ್ರೆ ಕದ ಹಾಕಿದವರು. ಆದರೆ ನಾವು ಯುವ ಕ್ಲಾಸ್ಗಳನ್ನು ತೆಗೆದುಕೊಂಡೋಗಿ ಕಂಬೈನ್ ಮಾಡಿ ಈಗ ಈ 3ನೇ ವರ್ಷ ಇದು 3ನೇ ವರ್ಷದಿಂದನೂ ನಾವು ಏನು ಮಾಡಕತ್ತೀವಿ ಅಂತಂದ್ರೆ ಆ ಕಂಬೈನ್ಡ್ ಕ್ಲಾಸ್ನಲ್ಲೇ ನಾವು ಕ್ಲಾಸ್ ಮಾಡಕತ್ತೀವಿ. ಬಹುವರ್ಗ ಬೋಧನೆ ಮಾಡೋದು. ಹೌದು, ಒಂದು ಕ್ಲಾಸಲ್ಲಿ 2-3 ತರಗತಿ ನಡೆಸ್ತಾರೆ. ಒಂದು ಕ್ಲಾಸ್ನಲ್ಲಿ 3, ಒಂದು ಕ್ಲಾಸ್ನಲ್ಲಿ 2, ಒಂದು ಕ್ಲಾಸ್ನಲ್ಲಿ 2, ಒಂದು ಕ್ಲಾಸ್ನಲ್ಲಿ ಆಫೀಸ್ನಲ್ಲಿ ಆಫೀಸ್ ರೂಮಲ್ಲಿ ಭಾಗದಲ್ಲಿ ಆಫೀಸ್ ರೂಮ್ನಲ್ಲಿ ಒಂದು ಭಾಗ ಮಾಡ್ಕೊಂಡು ಟ್ರೆಜರಿ ಅಡ್ಡ ಒಂದು ಕಡೆ ಕ್ಲಾಸ್ ಒಂದು ಕಡೆ ಆಫೀಸ್ ಕೂಲಿ ಮಾಡ್ಕೊಂಡವ್ರು ದೊಡ್ಡ ಕೂಲಿ ಐತವೆ. ಅದ್ರಾಗ ನಾವು ಮಾಡಿ ಕಂಬೈನ್ ಮಾಡಿ ಇಲ್ಲಿವರೆಗೂ ಶಿಕ್ಷಣ ಮುಂದುವರಿಯಕತ್ತೈತಿ. ಇನ್ನೊಂದು ಏನೋ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಕತ್ತಲ್ಲ ಸರ್? ಭವಿಷ್ಯ ಹಾಳಾಕತ್ತೆ ಅನ್ನೋದಕ್ಕಿಂತ ಮತ್ತು ನಮಗೆ ಕೊಟ್ಟಂಥ ಕೆಲಸವನ್ನು ನಿಭಾಯಿಸ್ಬೇಕಲ್ರಿ ನಾವು. ಮತ್ತು ಆ ಕೆಲಸವನ್ನು ಕಂಬೈನ್ ಮಾಡಿ ಮತ್ತು ಸರ್ಕಾರದ ಒಂದು ಮತ್ತು ರೂಮ್ ಬರೋವರೆಗೆ ಅಂತ ಸಾಹೇಬ್ರು ಹೇಳ್ಯಾರೆ. ಈ ಒಂದು ತರಗತಿ ನಡೆಸುವಾಗ 2 ಶಿಕ್ಷಕರು ಇರ್ತಾರೆ ತರಗತಿಯಲ್ಲಿ. ಒಬ್ರು ಶಿಕ್ಷಕರ ಆಫೀಸಲ್ಲಿ ಬಂದು ಕುಂದಿರ್ಬೇಕಾಗತ್ತೆ ಪರಿಸ್ಥಿತಿ. ಹೌದೌದು. ಈಗ ಈ ಸದ್ಯ ಶಿಕ್ಷಕರು ಹೆಚ್ಚಿಗೆ ಕೊಟ್ಟರೆ ಆಫೀಸಿಂದ ಈಗ ಹಂಗಾಗೈತಿ. ಇಷ್ಟು ದಿವಸ ಒತ್ತಡ ನಮ್ಮ ಕ್ಲಾಸ್ ನಾವು ಮಾಡ್ಕೊಂಡು ಹೋಗ್ತಿದ್ದೀವಿ. ಈ ವರ್ಷ ಮತ್ತು ಈಗ ನಾವು ಒಬ್ಬರು ಇಬ್ಬರು ಹೊರಗೆ ಇರ್ತಾವ್ರಿ. ಈಗ ಅವ್ರು ಬಂದ್ರೆ ನಾವು ಹೋಗ್ತೀವಿ, ಅವ್ರ ಖಾಲಿ ಕುಂದಿರ್ತಾರೆ. ಹಿಂಗೆ ನಡೆದೈತಿ ರೀ ಸದ್ಯ. ನಮ್ಮ ರೂಮಿಂದ ಅವಶ್ಯಕತೆ ಭಾಳ ಐತಿ. ರೂಮಿನ ಅವಶ್ಯಕತೆ ನಿಮಗೆ ಭಾಳ ಐತಿ. ಮತ್ತು 2,500 - 3,000 ಲೈಬ್ರರಿ ಪುಸ್ತಕಗಳಿದಾವೆ. ಆ ಪುಸ್ತಕಗಳನ್ನು ರಕ್ಷಣೆ ಮಾಡ್ಕೊಂಡು ಹೋಗೋದ ವಜೆ ಊಟ. ಈಗ ಮಳೆಗಾಲ ಸ್ಟಾರ್ಟ್ ಎಲ್ಲ ಸೋರ್ತಾವಂದ್ರೆ ಬಿಲ್ಡಿಂಗ್ ಎಲ್ಲ ಸೋರ್ತವ್ರಿ. ಎಲ್ಲ ಬಿಲ್ಡಿಂಗ್ ಅವ್ರ ರೂಮನ್ನು ಎಲ್ಲಿ ಶಿಫ್ಟ್ ಮಾಡ್ಬೇಕಂತ ನಮಗೂ ಗೊತ್ತಾಗಲ್ಲ. ಅದಕ್ಕೊಂದು ಪರಿಹಾರ. ಅಡಿಗೆ ಕೊಠಡಿನ ಸ್ವಲ್ಪ ಹಾಳಾಗೈತ್ರಿ. ಹೌದ್ರಿ. ಮತ್ತು ಅಲ್ಲೇ ಅಡಿಗೆ ಮಾಡಕತ್ತ. ಅಡಿಗೆ ಕೋಲಿ ಎಲ್ಲ ಕೋಲಿ 5 ಕೋಲಿಗಳು ಆಗ್ಯಾವ್ರಿ. ಅಡಿಗೆ ಕೋಲಿ ಸೇರಿ 6. ಎಲ್ಲ ಕೋಲಿಗಳು ಹಿಂಗಾಗ್ಯಾವ್ರಿ. ಅಂದ್ರೆ ಈ ಶಾಲೆಗೆ ಅಂದ್ರೆ ಹೊಸ ಕಟ್ಟಡಗಳು ಆಗ್ಲೇಬೇಕು. ಮತ್ತೆ ಅವಶ್ಯ ಅದಾವ್ರಿ ಮಕ್ಕಳಿಗೆ. ಮಕ್ಕಳಿಗೆ ಈ ವರ್ಷ ಏನ್ ಮಾಡಕತ್ತಾವು, ರೂಮ್ ಇಲ್ಲ, ಶಿಕ್ಷಕರಿಲ್ಲ, ಕಂಬೈಂಡ್ ಹಾಕವು ಅಂತಂದು TC ತಗೊಂಡು ಹೋಗ್ತಾರೆ. ಈಗ ಅಂದ್ರೆ ಬೇರೆ ಊರಿಗೆ ಹೋಗ್ತಾರೆ. ಬೇರೆ ಊರಿಗೆ ಶಾಲೆ ಬಿಟ್ಟು ನಮ್ಮೂರು ಶಾಲೆ ಬಿಟ್ಟು ಪಕ್ಕದ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡ್ಸಕತ್ತಾರ. ಇವೆಲ್ಲ ನಮಗೆ ಸ್ವಲ್ಪ ಭಾಳ ತೊಂದರೆ ಆಗ್ಬೋದು. ಮುಂದಿನ ದಿನಗಳಿಗೆ ತೊಂದರೆ ಆಗ್ಬೋದು. ರೂಮಿನ ಇದೇ ಥರ ಮಕ್ಕಳು ಹೋಗ್ಬಿಟ್ರೆ ಶಾಲೆ ಮುಚ್ಚ ಹೋಗ್ಬೋದು ಮುಂದೊಂದು ದಿನ ಆಗ್ಬೋದು. ಹಿಡ್ಕರ್ರಿ ಹಂಗೆ ಹಿಡ್ಕೊಂಡು ಕುತ್ಕರ್ರಿ. ಈ ಗ್ರಾಮದ ಸಮಸ್ತ ನಾಗರಿಕರಿಗೆ ನಮಸ್ಕಾರ ಹೇಳ್ತಾ ಇದ್ದೀವಿ. ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ಜಿಲ್ಲೆಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಹಾವೇರಿಯವರು ಶ್ರೀಯುತ ಮೋಹನ್ ದಂಡಿಲ್ ಸರ್ ಬಂದಿದ್ದಾರೆ. ನಾವು ಪತ್ರಿಕೆಯಲ್ಲಿ ಗಮನಿಸಿದ್ವಿ, ತಾವು ಮನವಿಯನ್ನು ಕೊಟ್ಟಿದ್ವಿ. ಹೀಗೆ 15 ದಿನ ಹಿಂದೆ ನಾವು ಕೂಡ ಬಂದಿದ್ವಿ. ಆ ವಿಷಯನ ಮನೆಯ ಗಮನಕ್ಕೆ ಕೂಡ ತಂದಿದ್ದೀವಿ. ತಾವೆಲ್ಲರೂ ಕೂಡ ಈ ಒಂದು ಮೌನ ಪ್ರತಿಭಟನೆ ಇದೆ, ಅದ್ರ ಕುರಿತು ನಾವು ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೀವಿ. ಶ್ರೀಯುತ ಮೋಹನ್ ದಂಡಿಲ್ ಸಾಹೇಬರು ಬೇಡಿಕೆಯವರು 2 ಮಾತುಗಳು ನಾವು ಮಾತಾಡ್ತೀವಿ. ಸೊ ಎಲ್ಲರಿಗೂ ಇವತ್ತು ನಮ್ಮ ಹಾವೇರಿ ತಾಲೂಕಿನ
ನಿರ್ಲಿ ಗ್ರಾಮದ ಒಂದು ಶಾಲೆಗೆ ನಾವು ಬಂದಿದ್ದೇವೆ. ನಿನ್ನೆ ಸಾಯಂಕಾಲ ನನಗೆ ಗೊತ್ತಾಯಿತು ಈ ಶಾಲೆಯಲ್ಲಿ ಒಂದು ಕೊಠಡಿಗಳ ಒಂದು ಕೊರತೆ ಇದೆ. ಒಂದಷ್ಟು ಕೊಠಡಿಗಳು ಶಿಥಿಲಾವಸ್ಥೆ ಇದ್ದಾವೆ. ಸೊ ಹೊಸ ಕೊಠಡಿಗಳ ಒಂದು ಬೇಡಿಕೆಯನ್ನು ಕುರಿತು ಗ್ರಾಮದ ಎಲ್ಲ ಹಿರಿಯರು ಎಸ್ಟಿಎಂಸಿಯರು ಒಂದು ಮೌನವಾಗಿ ಒಂದು ಧರಣಿಯನ್ನು ಮಾಡ್ತಿದ್ರು ಅಂತ ಮಾಹಿತಿ ಕೊಟ್ಟ ತಕ್ಷಣ ಬಿ ಅವರು ಕೂಡ ಮಾತಾಡಿದ್ವಿ. ಮತ್ತು ನಾವು ಬಿ ಅವರು CRP ಅವರು ಮತ್ತು ಇಲ್ಲಿ ಬಂದಿದ್ವಿ. ಬಂದು ವಾಸ್ತವಿಕ ಪರಿಸ್ಥಿತಿಯನ್ನು ಅವಲೋಕನ ಮಾಡಿಕೊಂಡ್ವಿ. ಬೆಳಿಗ್ಗೆ ಕೂಡ ನಾನು ಮಾನ್ಯ ಶಾಸಕರೊಂದಿಗೆ ಮಾತಾಡಿದೆ, ತಾಲೂಕು ಪಂಚಾಯತ್ ಇವರು ಕೂಡ ಮಾತಾಡಿದೆ, ಜಿಲ್ಲಾ ಪಂಚಾಯತ್ ಸಿ ಅವರು ಕೂಡ ನಾನು ಚರ್ಚೆಯನ್ನು ಮಾಡಿದ್ದೀನಿ. ಸೊ ತಾವು ಹೋಗಿ ಪರಿಶೀಲನೆ ಮಾಡಿ ಅಲ್ಲಿ ಏನೇನು ಸೌಲಭ್ಯಗಳು ಬೇಕು ಪಟ್ಟಿ ಮಾಡ್ಕೊಂಬರ್ರಿ, ಅವನ್ನ ಸರ್ಕಾರದಿಂದ ಪೂರೈಸಲಿಕ್ಕೆ ನಾವು ಆದ್ಯತೆ ಮೇಲೆಗೆ ಕ್ರಮಗಾರಿಕೆ ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ವಾಸ್ತವಿಕವಾಗಿ ನಾನು ಬಂದು ನೋಡಿದಾಗ ಈ ಶಾಲೆಯಲ್ಲಿ ಒಟ್ಟು ಅಡುಗೆ ಕೋಣೆ ಹಿಡಿದು 8 ಕೊಠಡಿಗಳಿದ್ದಾವೆ. 8 ಕೊಠಡಿಯಲ್ಲಿ ತರಗತಿ ನಡೆಸಲಿಕ್ಕೆ ಯೋಗ್ಯ 4 ಕೊಠಡಿ ಇದ್ದಾವೆ. ಆಮೇಲೆ ಮೇಜರ್ ರಿಪೇರಿಗೆ 3 ಕೊಠಡಿ ಇದ್ದಾವೆ. ಆಮೇಲೆ ಡೆಮಾಲಿಷ್ ಮಾಡಲಿಕ್ಕೆ ಅಂದರೆ ನೆಲಸಮಗೊಳಿಸಲಿಕ್ಕೆ ಒಂದು ಅಡುಗೆ ಕೋಣೆ ಒಂದು ತರಗತಿ ಇದೆ. ಸೊ ಈ ಶಾಲೆಯಲ್ಲಿ ಒಟ್ಟು 141 ವಿದ್ಯಾರ್ಥಿಗಳು ಈ ವರ್ಷ ದಾಖಲಾಗಿ ಇಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಸೊ 1ರಿಂದ 8ನೇ ತರಗತಿವರೆಗೆ ನಡೀತಾರೆ. 4 ಜನ ಪರ್ಮನೆಂಟ್ ಟೀಚರ್ಸ್ ಇದ್ದಾರೆ. ನಾವು ಇಲಾಖೆ ವತಿಯಿಂದ 2 ಗೆಸ್ಟ್ ಟೀಚರ್ ಕೊಟ್ಟಿದ್ದೇವೆ ಮತ್ತು ಧರ್ಮಸ್ಥಳ ಸಂಘದ ವತಿಯಿಂದ ಒಬ್ಬ ಟೀಚರ್ಗೆ ಕೊಟ್ಟಿದ್ದಾರೆ. ಆಮೇಲೆ ಒಂದು NGO ವತಿಯಿಂದ ಒಬ್ಬರು ಅಟೆಂಡರ್ ಕೂಡ ಕೊಟ್ಟಿದ್ದಾರೆ. ಈ ಸದ್ಯ ನಾವು ಹೆಡ್ಮಾಸ್ಟರ್ ಕೂಡ ಚರ್ಚೆಯನ್ನು ಮಾಡಿದಾಗ 6, 7 ತರಗತಿ ಒಂದು ಕ್ಲಾಸ್ನಲ್ಲಿ, 4, 5 ಒಂದು ಕ್ಲಾಸ್ನಲ್ಲಿ ಮತ್ತು 1, 2, 3 ಒಂದು ತರಗತಿಯಲ್ಲಿ ಹಾಗೂ 8ನೇ ತರಗತಿಯನ್ನು ಬೇರೆ ಕಡೆ ಒಂದು ರೂಮ್ನಲ್ಲಿ ಮಾಡ್ತಿದ್ದೆವು ಅಂತ ಹೇಳಿದರು. ಸೊ ಈಗ ತಾತ್ಕಾಲಿಕವಾಗಿ ನಾನು ಅವ್ರು ಕೇಳಿದೆ, ಈ ಸಮೀಪದಲ್ಲಿ ಎಲ್ಲಾದರೂ ಹುಡುಗರಿಗೆ ತರಗತಿ ನಡೆಸಲಿಕ್ಕೆ ಬಾಡಿಗೆ ಕೊಠಡಿಗಳು ಸಿಕ್ಕರೆ ಗ್ರಾಮದಲ್ಲಿರ್ತಕ್ಕಂಥ ಸಮುದಾಯ ಭವನದ್ದು ಏನಾದರೂ ಹೇಳಿ ಅಲ್ಲಿ ಟೆಂಪರರಿ ಅರೇಂಜ್ಮೆಂಟ್ ಮಾಡೋಣ ಅಂತ ಕೂಡ ನಾನು ಹೇಳಿದ್ದೇನೆ. ಅದಕ್ಕೆ ತಾವೆಲ್ಲ ಇದು ಶಾಲೆ ಸರ್ಕಾರದ ಶಾಲೆ ಸರ್ಕಾರದಿರ್ಬೋದು, ಬಟ್ ಇದು ನಿಮ್ಮೂರು ಶಾಲೆ. ಈ ಸರ್ಕಾರದ ಎಷ್ಟು ಜವಾಬ್ದಾರಿ ಇರ್ತೈತಿ, ತಮ್ಮದು ಕೂಡ ಆ ಶಾಲೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಆ ಶಾಲೆಯ ಅಭಿವೃದ್ಧಿಯನ್ನು ಮಾಡೋಕ್ಕೆ ತಮ್ಮ ಒಂದು ಸಹಾಯ ಹಸ್ತ ಕೂಡ ನಮಗೆ ಭಾಳಷ್ಟು ಬೇಕಾಗ್ತದೆ. ಸೊ ನೀವು ಮನಸ್ಸು ಮಾಡಿದರೆ ತಾವೆಲ್ಲ ಏನು ಪೇಪರ್ನಲ್ಲಿ ಓದ್ತಿರ್ತೀರಿ. ಮೊನ್ನೆ ನಮ್ಮದು ಸವದತ್ತಿ ತಾಲೂಕು ಕರಿಕಟ್ಟೆಯಲ್ಲಿ ಆ ಗ್ರಾಮದಲ್ಲಿ ಯಾರಾದರೂ ಒಬ್ರು ತಿಳ್ಕೊಂಡ್ರೆ ಅವ್ರ ಹೆಸರು ಸಮರ್ಥವಾಗಿ ಆ ಸರ್ಕಾರಿ ಶಾಲೆಗೆ 10,000 ರೂಪಾಯಿ ಕೊಡ್ತಿರ್ತಾರೆ. ಆಮೇಲೆ ಕೆಲವು ಕಡೆ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಮಾಡಿದ್ವಿ ನಾವು. ಹಳೆ ವಿದ್ಯಾರ್ಥಿಗಳು ಕೂತ್ಕೊಂಡು ಆ ಶಾಲೆಯಲ್ಲಿ ಕಲ್ತಾರೋ ಯಾರೊಬ್ಬರು ಡಾಕ್ಟರ್ ಆಗಿರ್ತಾರೆ, ಇಂಜಿನಿಯರ್ ಇರ್ತಾರೆ, ಯಾರೋ ಫಾರಿನ್ಗೆ ಹೋಗಿರ್ತಾರೆ, ಏನೇನು ಮಾಡ್ತಾರೆ. ಅವರು ಕೂಡ ಆ ಶಾಲೆಗೆ ಏಳಿಗೆಗೆ ಅಭಿವೃದ್ಧಿಗೆ ಅವರು ಕೂಡ ಸಹಕಾರ ಕೊಡ್ತಾರೆ. ಮತ್ತು ಊರಿನಲ್ಲಿ ಇರ್ತಕ್ಕಂಥ ದಾನಿಗಳು ಕೂಡ ಇರ್ತಾರೆ. ಅವರು ಕೂಡ ತಾವು ಕಲಿತ ಶಾಲೆಗೆ ಏನೋ ಒಂದು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ನಾನು ಕೂಡ ಧಾರವಾಡ ತಾಲೂಕಿನ ಉಪನಟಗಿರಿ ಶಾಲೆ ಕಲಿತಿದ್ದೆ. ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಕೂಡ್ಕೊಂಡು ಒಂದು 25 ಲಕ್ಷ ರೂಪಾಯಿಗಳನ್ನ ಸಂಗ್ರಹ ಮಾಡಿ ಅಲ್ಲಿ ಒಂದು ಕೊಠಡಿಯನ್ನು ಕಟ್ಟಿದ್ವಿ. ಸ್ಕೂಲ್ಗೆಲ್ಲ ಸ್ಮಾರ್ಟ್ ಬೋರ್ಡನ್ನು ಮಾಡಿಸಿದ್ವಿ, ಶಾಲೆಯನ್ನು ಅಲಂಕಾರ ಮಾಡಿದ್ವಿ, ಮಾಡಿ ಒಂದು ಸ್ಮರಣಾರ್ಥವಾಗಿ ಎಲ್ಲರೂ ಕೂಡ ಒಂದು ದಿವಸವಾಗಿ ಅಲ್ಲಿ ಕಾರ್ಯಕ್ರಮ ಕೂಡ ಮಾಡಿ ಬಂದ್ವಿ. ಸೊ ಹಾಗೆ ತಾವು ಕೂಡ ಮನಸ್ಸು ಮಾಡಿದರೆ ಊರು ಜನ ಆ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಮಾಡಿದರೆ ಆ ಶಾಲೆ ಇನ್ನೂ ಉಚ್ಚರಾಯ ಸ್ಥಿತಿಗೆ ತಲುಪಿದೆ. ಬಟ್ ಹಾಗಂತ ಇಲಾಖೆ ಜವಾಬ್ದಾರಿ ಕೂಡ ಇರ್ತದೆ. ನಾವು ಕೂಡ ಇಲಾಖೆ ವತಿಯಿಂದ ಏನು ಮಾಡಬೇಕು ಎಲ್ಲ ಮಾಡ್ತಿದ್ದೇವೆ. ಈಗ ಆಲ್ರೆಡಿ ಅದು 3 ರೂಮಿಗೆ ಶೀಟ್ ಇದ್ದಾವೆ, ಒಳಗಿಂದ ಕಂಬಗಳು ಇದಾಗಿದೆ. ಸೊ ಇವರು ಕೂಡ ನಾನು ಮಾತಾಡಿದ್ರೆ ಈಗ ಅಂಟೈಡ್ ಒಳಗೆ ನಾವು ರಿಪೇರಿಗೆ ಈಗ ಪ್ಲ್ಯಾನ್ ಮಾಡೋದು ಅಂತ ಹೇಳಿದರೆ ಅವ್ನು ಇಮಿಡಿಯೇಟಾಗಿ ರಿಪೇರಿಯನ್ನು ಕೂಡ ನಾವು ಮಾಡಲಿಕ್ಕೆ ಇದು ಮಾಡ್ತಿದ್ವಿ. ಮತ್ತು ಆ ಹೊಸ ಕೊಠಡಿಗಳ ಏನು ಬೇಡಿಕೆ ಇದೆ, ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹೊಸ ಕೊಠಡಿಗಳು ಎಷ್ಟು ಅವಶ್ಯಕತೆ ಇದೆ ಅದು ಕೂಡ ಈ ವರ್ಷದ ಎಕ್ಸ್ಟರ್ನಲ್ ಪ್ಲ್ಯಾನ್ ನಾವು ಮಾಡ್ತಾ ಇದ್ದೇವೆ. ಸೊ ಆ ಎಕ್ಸ್ಟರ್ನಲ್ ಪ್ಲ್ಯಾನನ್ನು ಹಾಕಿಕೊಂಡು ಪ್ರಥಮ ಆದ್ಯತೆ ಮೇಲೆ ಈ ಊರಿಗೆ ಹೊಸ ಕೊಠಡಿಗಳನ್ನು ಕೂಡ ಮಂಜೂರು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಸೊ ಅಲ್ಲಿವರೆಗೆ ತಾತ್ಕಾಲಿಕವಾಗಿ ವಿದ್ಯಾರ್ಥಿಗಳ ಸುರಕ್ಷತೆ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿದ್ಯಾರ್ಥಿಗಳಿಗೆ 2 ಲಕ್ಷ ಕಡಿಮೆ ಕಲಿಯೋದಕ್ಕೆ, ಬಟ್ ಅವ್ರು ನಮ್ಮ ಶಾಲೆಗೆ ಬಂದ ಮೇಲೆ ಸುರಕ್ಷಿತವಾಗಿ ಮನೆಗೆ ಹೋಗಬೇಕು. ಶಾಲೆ ಕೊಠಡಿಯಲ್ಲಿ ಸುರಕ್ಷಿತವಾಗಿರಬೇಕು, ವಿದ್ಯಾರ್ಥಿಗಳು ಕೂತ್ಕೊಳ್ಳಿಕ್ಕೆ ಯೋಗ್ಯವಾಗಿರಬೇಕು. ಆ ನಿಟ್ಟಿನಲ್ಲಿ ನಾವು ಟೀಚರ್ಸ್ಗೆ ನಮಗೆ ಸಲಹೆಗಳನ್ನು ಕೂಡ ಕೊಟ್ಟಿದ್ದೇನೆ. ಇಲ್ಲಿ ಒಂದು ಮನೆ ಇದೆ ಅಂತ ಅಲ್ಲಿ ಮನೆಯಲ್ಲಿ 2 ರೂಮ್ ತರಗತಿ ಮಾಡಬಹುದು ಅಂತ ಹೇಳಿದ್ರು. ಅದು ಬಾಡಿಗೆಯನ್ನು ನಾವೇ ಬೇರ್ ಮಾಡ್ತೇವೆ. ಆಮೇಲೆ ಏಪ್ರಿಲ್ ಮೇದಲ್ಲಿ ಏನೋ ಹಳೆ ವಿದ್ಯಾರ್ಥಿಗಳು 1-2 ರೂಮ್ ರಿಪೇರಿ ಮಾಡ್ಕೊಂಡು ಬಂದಿರುತ್ತೆ, ಅದೇನೋ ಹಾಗೆ ಹೋಗ್ತಂತೆ. ಇಲ್ಲಿ ಅವ್ರಿಗೆ ಯಾವಾಗ ಅನುಕೂಲ ಆಗ್ತದೆ ಮಾಡಿ. ಬಟ್ ಈಗ ಆಲ್ರೆಡಿ ನಾನು TP ಇವ್ರ ಜೊತೆ ಮಾತಾಡಿದೆ. ಈಗ ನಾನು ಕೂಡ ಈಗ ತಾಲೂಕು ಪಂಚಾಯತಿ ಆಡಳಿತಾಧಿಕಾರಿ ಆಗಿರೋದ್ರಿಂದ ಸೊ ಈಗ ಅಂಟೈಡ್ನೊಳಗೆ ರಿಪೇರಿ ಮಾಡ್ತಕ್ಕಂಥ ಕೊಠಡಿಗಳನ್ನ ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಂಡು CEO ಅವರು ಒಂದು ಅನುಮತಿ ತೆಗೆದುಕೊಂಡು ಆ ರಿಪೇರಿಯ ಕಾರ್ಯವನ್ನು ಕೂಡ ಆದಷ್ಟು ಬೇಗನೆ ಶುರು ಮಾಡ್ತೀವಿ. ಅವೆಲ್ಲ ರೆಡಿಯಾಗಿ ಆ ವಿದ್ಯಾರ್ಥಿಗಳಿಗೆ ಉಪಯೋಗಕ್ಕೆ ಬರುವವರೆಗೂ
ತಾತ್ಕಾಲಿಕವಾಗಿ ತಾವೆಲ್ಲ ಸಹಕಾರ ಕೊಟ್ಟರೆ ಅವರ ಇನ್ನೊಂದು ಜಾಗದಲ್ಲಿ ಗುಡಿ ಇದ್ದಲ್ಲಿ ಇದ್ರ ಬಗ್ಗೆ ಗುಡಿಯಲ್ಲಿ ಮಾಡೋದು ಅಲ್ಲಿ ಮಾಡೋದು ಅದೆಲ್ಲೊಂದು ಬಾಡಿಗೆ ಕೊಠಡಿಯಲ್ಲಿ ತೊಗೊಂಡು ಮಾಡೋದಾದ್ರೆ ಅಲ್ಲಿ ಮಾಡೋದು ಅಂತ ಮಾಡಿಕೊಂಡು ಕ್ಲಾಸ್ ನಡೀಬೇಕು. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಈಗಿನ ಶಾಲೆ ಶುರುವಿಗೆ 1 ತಿಂಗಳಾಯಿತು ಹೌದಾ. ವಿದ್ಯಾರ್ಥಿಗಳಿಗೆ ಸುರಕ್ಷತೆ ಜೊತೆಗೆ ಶೈಕ್ಷಣಿಕವಾಗಿ ಒಳ್ಳೆಯ ಗುಣಮಟ್ಟವನ್ನು ಶಿಕ್ಷಣ ಕೊಡೋದು ಕೂಡ ನಮ್ಮ ಜವಾಬ್ದಾರಿ ಇರುತ್ತೆ. ಅದಕ್ಕೆ ತಮ್ಮಲ್ಲಿ ಕಳಕಳಿ ವಿನಂತಿ ಅಂದರೆ ತಾವು ಮಾಡಕತ್ತಿರೋದು ನಾವು ತಪ್ಪಂತ ಹೇಳಿದ್ರ ತಮ್ಮ ಬೇಡಿಕೆನೂ ಸರಿದೆ, ಬಟ್ ನೀವು ಸಹಕಾರ ಕೊಡ್ರಿ, ನಾವು ಸಹಕಾರ ಕೊಡ್ತೇವೆ. ಆದಷ್ಟು ಬೇಗನೆ ಇಲ್ಲಿ ರಿಪೇರಿ ಆಗ್ತಕ್ಕಂಥ ಕೊಠಡಿ ರಿಪೇರಿ ಮಾಡೋದಂತ ಮತ್ತು ಹೊಸ ಕೊಠಡಿಗಳಿಗೆ ಏನು ಬೇಡಿಕೆ ಸಲ್ಲಿಸಬೇಕು ಸರ್ಕಾರದ ಹಂತದಲ್ಲಿ ಸಲ್ಲಿಸಿ ಶಾಸಕರು ಕೂಡ ಹೇಳಿದ್ದಾರೆ. ಸರ್ಕಾರದಿಂದ ನಾವು ಪ್ರಯತ್ನ ಮಾಡಿ ಹೊಸ ಕೊಠಡಿಗಳನ್ನು ಕೂಡ ಹಾಕ್ಸೋಣಂತ ಅವರು ಕೂಡ ಮಾತು ಕೊಟ್ಟಿದ್ದಾರೆ. ಅದಕ್ಕೆ ತಾವೆಲ್ಲ ಸಹಕಾರ ಕೊಟ್ಟು ಈ ತರಗತಿಗಳನ್ನ ನಡೆಸಲಿಕ್ಕೆ ಎಲ್ಲಿ ನಡೆಸಬೇಕಂತ ತಾವೆಲ್ಲರೂ ಕೂಡ ತೀರ್ಮಾನ ಕೊಟ್ಟರೆ ಆ ಬಾಡಿಗೆ ಕೊಠಡಿಯಲ್ಲಿ ಒಂದು ಜಾಗ ನಡೆಸಿ ತರಗತಿ ನಡೆಸಿ ಉರ್ದು ತರಗತಿ ನಡೆಸುವಂತ. ಈಗ TPU ಮೈಸೂರಿಗೆ ತರಬೇತಿ ಇದ್ದಾರೆ. ಅವರ ಇಂಜಿನಿಯರ್ ಬಂದು ಆ ರೂಮ್ಗಳನ್ನ ಯಾವ ರಿಪೇರಿ ಮಾಡೋಕ್ಕದವ ಅದನ್ನು ಎಸ್ಟಿಮೇಟು ಪ್ಲಾನ್ ಮಾಡಿ ಅಂಟೈಡ್ ಒಳಗೆ ಅದನ್ನು ಹಾಕಿ ಕೊಡ್ತಾರೆ. ಅದು ತ್ವರಿತವಾಗಿ ರಿಪೇರಿ ಕಾರ್ಯವನ್ನು ಕೂಡ ನಾವು ಶುರು ಮಾಡ್ತೀವಿ. ಇದು ವರದಿ ತಗೊಂಡೋಗಿ ನಾನೀಗ ಮಧ್ಯಾಹ್ನ ಶಿವ ಸರ್ಗೂ ಭೇಟಿಯಾಗಿ ಹೇಳ್ತೇವೆ ಹೀಗೆಲ್ಲ ಆಗಿದೆ ಸರ್ ಅಂದರೆ ಅವರಿಂದ ಕೂಡ ಡೈರೆಕ್ಷನ್ ತೊಗೊಂಡು ಆದಷ್ಟು ಬೇಗನೆ ಅವನ್ನ ರಿಪೇರಿ ಮಾಡೋಂಥ ತಮ್ಮಲ್ಲಿ ಗಮನ ಹೋದರೆ ತಾವೆಲ್ಲರೂ ಇದೇ ಶಾಲೆಯಲ್ಲಿ ಕೇಳ್ತಿದ್ದೀರಿ. ಈ ಶಾಲೆಯ ಅಭಿವೃದ್ಧಿಗೆ ತಮ್ಮ ಸಹಕಾರ ಭಾಳ ಇಂಪಾರ್ಟೆಂಟು. ಇದು ನಿಮ್ಮದು ಜವಾಬ್ದಾರಿ, ಯಾಕಂದರೆ ನಿಮ್ಮ ಮಕ್ಕಳಿಗೆ ಕಲಿತಕ್ಕಂಥ ಶಾಲೆ. ಸೊ ನಾವು ದೇವಸ್ಥಾನಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೇವೆ, ದೇವಸ್ಥಾನದಲ್ಲಿ ದೇವರು ಇರ್ತಾರೆ, ಬಟ್ ಇಲ್ಲಿ ಜೀವಂತ ಅಲ್ಲಿ ಕೆಲವು ದೇವರು ಇರ್ತಾರೆ, ಬಟ್ ಇಲ್ಲಿ ಶಾಲೆಯಲ್ಲಿ ಜೀವಂತ ದೇವರು ಅಂದರೆ ಮಕ್ಕಳು ಹೌದಾ. ಆ ಮಕ್ಕಳಿಗೆ ಎಷ್ಟು ಒಳ್ಳೆಯ ಎಜುಕೇಷನ್ ಕೊಡ್ತೀವಿ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಅಷ್ಟು ಆ ಮಕ್ಕಳು ಸರ್ವಾಂಗೀಣವಾಗಿ ಬೆಳವಣಿಗೆ ಹೊಂತಾರೆ. ಸೊ ನಿಮ್ಮ ಊರಿನ ಹೆಸರು ನಿಂತಿರ್ತಾರೆ, ಅವರು ಸ್ವಾವಲಂಬಿಗೆ ಬದುಕಿಗೆ ಸಹಕಾರ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ನೀರಲಗಿ ಗ್ರಾಮದ ಗುರು ಹಿರಿಯರಲ್ಲಿ ಮತ್ತು ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳಿಗೆ ನಮ್ಮದು ವಿನಂತಿ ಅಂದರೆ ಒಂದೇ ಸಲಕ್ಕೆ ನಾವು ಬಹಳಷ್ಟು ದುಂಬುವುದು ಬೇಡ. ಇಲಾಖೆ ವತಿಯಿಂದ ಮತ್ತು ಸರ್ಕಾರ ವತಿಯಿಂದ ಏನೇನು ಕೆಲಸಗಳಾಗಬೇಕು ಅವನ್ನ ತ್ವರಿತವಾಗಿ ಮಾಡಲಿಕ್ಕೆ ನಾನು ಮೇಲಾಧಿಕಾರಿ ವರದಿಯನ್ನು ಕಳಿಸಿ ಇಮಿಡಿಯೇಟಾಗಿ ಅದನ್ನು ಫಾಲೋ ಅಪ್ ಮಾಡ್ತೇನೆ ಅಂತ ಹೇಳ್ತಾ ನಾವು ಸಹಕಾರ ಕೊಟ್ಟು ಈ ಧರಣಿಯನ್ನು ದಯವಿಟ್ಟು ಹಿಂದೆ ತೆಗೆದುಕೊಂಡ್ರಿ. ನಾವು ಆದಷ್ಟು ಬೇಗನೆ ರೂಮ್ ನೋಡ್ರಿ. ಇವತ್ತು ನಾಳೆಯಿಂದ ಅಲ್ಲಿ ಕ್ಲಾಸ್ ಶುರು ಮಾಡೋದ್ರೆ ನೀವು SC ಹಿರಿಯರು ಕೂಡ ತಾವು ಮಧ್ಯಸ್ಥಿಕೆ ವಹಿಸ್ರಿ, ಹೆಡ್ಮಾಸ್ಟರ್ಗೆ ಟೀಚರ್ಗೆ ಸಪೋರ್ಟ್ ಮಾಡಿರಿ, ನಮಗೂ ಸಪೋರ್ಟ್ ಮಾಡಿರಿ. ಅಲ್ಲಿ 2 ತರಗತಿಗಳು ನಡೆಸುತ್ತೆ. ಉದೋದು ರಿಪೇರಿ ಆದ ತಕ್ಷಣ ಇಲ್ಲಿ ಶಿಫ್ಟ್ ಮಾಡೋದು. ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡೋದು. ನಮ್ಮ ಸರ್ಕಾರ ನಮ್ಮ ಸಹಕಾರ ನಮ್ಮ ತಾಲೂಕಿನಲ್ಲೇ ಇಲ್ಲ, ನಮ್ಮ ಗ್ರಾಮದಲ್ಲಿರುವಂಥ ಸಪೋರ್ಟ್. ನಾವು ಎಲ್ಲ ಬೀವರು ಬರ್ತಾರೆ, ಕಿವಿ ಮೇಲೆ ಹೂವು ಇರ್ತಾರೆ, ಬೆಸ್ಟ್ ಸ್ಕೂಲ್ ಅಂತಾರೆ, ಹೋಗ್ತಾರೆ. ನೋಡ್ರಿ, ಒಂದು ಹುಡುಗನಿಗೆ 24ನೇ ಇಸ್ವಿಯಲ್ಲಿ ಅದೇ ಕೊಠಡಿಯಿಂದ ಕಾಲ ಮೇಲೆ ಪೋಲ್ಸ್ ಬಿದ್ದು ಪೇಪರ್ನಲ್ಲಿ ಬಂದರೂ ಕೂಡ ಇದೇ ಆನ್ಸರ್. ನಾವು ಮೇಲಾಧಿಕಾರಿಗಳು ತಿಳಿಸ್ತೀವಿ, ಅವ್ರಿಗೆ ನಾವು ಸರ್ಕಾರದಿಂದ ಇದನ್ನು ಮಾಡೋಣ. ನಾವು ಹಾಗಾದ್ರೆ ನಾವು ಎಲ್ಲರೂ ಕೂಡ ನಾವು ಶಾಲೆ ಕಟ್ಟಿಸ್ಕೊಂತೀವಿ, ಇಲಾಖೆ ಬೇಡ ಅನ್ನಂಗೆ ಆಗುತ್ತಲ್ಲ. ನಾವು ಇದು ಹಳೆ ವಿದ್ಯಾರ್ಥಿಗಳು ಅಂತಿರಲ್ಲ, 2 ಸ್ಮಾರ್ಟ್ ಇದನ್ನು ಮಾಡಿದ್ದೀವಿ, ಕ್ಲಾಸಸ್ ಎಲ್ಲ ಮಾಡಿದ್ದೀವಿ. ಈಗ ನೋಡಿ ಇವ್ರಿಗೆ ಹೇಳಿದ್ದೀವಿ 15 ದಿನ ನಂತರ ಯಾವುದು 1 ಪ್ಲಸ್ ಇಲ್ಲ, ಎಲ್ಲ ಮೈನಸ್ ಇದೆ. ಯಾವ್ದು ಆಶ್ವಾಸನೆ ಕೊಡ್ತಾರೆ ಅದು ಆಗೋದಿಲ್ಲ. ಈಗ ನಮ್ಮದು ಬೇಡಿಕೆ ಏನ್ರಿ, ಇಲ್ಲಿ ಮಕ್ಕಳು ಕಲಿಯೋರು ಯಾರು? ರೈತರ ಮಕ್ಕಳು. ರೈತರು ಅಂದ್ರೆ ಏನ್ರಿ, ಎಲ್ಲ ಆರ್ಥಿಕವಾಗಿ ಶೈಕ್ಷಣಿಕ ಎಲ್ಲ ಹಿಂದುಳಿದವರು. ಮುಂದೆ ಹೋಗ್ಬೇಕಂದ್ರೆ ಹೊಲ ಮಾರಿ ಯಾವ್ದಾದ್ರು ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೇಕು. ಹೌದಾ? ಇಲ್ಲಿ ಹೋಗ್ತಾ ಇದ್ದಾವೆ, ನನ್ನ ಮಕ್ಕಳು ಹೋಗ್ತಾ ಇದ್ದಾವೆ. ಯಾಕಂದ್ರೆ ಈ ಸಮಸ್ಯೆ ಇರೋದ್ರಿಂದನೇ ಈಗ ಮಕ್ಕಳು ತಿಳ್ಕೊಳೋ ಶಕ್ತಿ ಇತ್ತು ಅವರಲ್ಲೇ, ತುಂಬಾಕ ಶಿಕ್ಷಕರಿಲ್ಲ, ಕೊಠಡಿಗಳಿಲ್ಲ. ಮತ್ತು ಮುಂದೆ ಹೆಂಗೆ? ನೀವೊಂದು ಕೆಲಸ ಮಾಡಿ, ನಿಮ್ಮ ಯಾವುದಾದ್ರೂ ಪಾಲಕರು ನೀವೇನದಿರಲ್ಲ, ಇಲ್ಲಿ ಒಬ್ಬರನ್ನ ನಿಮ್ಮ ಮಕ್ಕಳನ್ನ ಇದೇ ಸ್ಕೂಲ್ನಲ್ಲಿ ಕಲಿಸಿ. ನೀವು ಯಾವಾಗ ಕ್ಲಾಸ್ ಕಟ್ಟಿಸಿದ್ರು ಮಾಡ್ತೀರಿ ಅಲ್ಲಿವರೆಗೂ ಹಂಗೆ ಇರಲಿ. ನಮ್ದು ಎಲ್ಲರದ್ದು ಅಬ್ಜೆಕ್ಷನ್ ಇಲ್ಲ. ಅಂದರೆ ರೈತರ ಮಕ್ಕಳು ವಂಚಿತರಾಗಬೇಕು, ನಿಮ್ಮ ಮಕ್ಕಳು ಮುಖ್ಯ ಉದ್ದೇಶ. ನಾವು ಕೇಳ್ತಾ ಇರೋದು ಇವತ್ತೇ ನಿನ್ನೆ ಅಂತ ಅಲ್ಲ, 4 ವರ್ಷ ಆಯಿತು. ನೀವೇ ನೋಡಿ, ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೌನೇಶ್ ಬಡಗೇರಿ ಇದ್ರೊಳಗೆ ಏನು ಕೊಟ್ಟಾರಿ? ಯೋಗ್ಯವಲ್ಲ. 4 ಕೊಠಡಿಗಳು, ಶಾಲಾ ಕೊಠಡಿಗಳು ಯೋಗ್ಯವಲ್ಲ, ಒಂದು ಅಡುಗೆ ಕೊಠಡಿ ಕೂಡ ಯೋಗ್ಯವಲ್ಲ ಅಂತ ಕೊಟ್ಟಿದ್ದಾರೆ. ಮತ್ತೆ ಹೇಗೆ? ಅಲ್ಲ ಈಗ ನೀವು ಮಾಹಿತಿ ತಗೊಂಡಿದ್ದೀರ, ಅವರು ಮಾಹಿತಿ ತಗೊಂಡಿದ್ದಾರೆ. ಅಲ್ಲ ಹಿಂದಿಂದ ಅಂತಲ್ಲ ನೋಡ್ರಿ, ನಮ್ದೇನ್ ಸಂಘರ್ಷ ಇಲ್ಲ. ನಿಮ್ಮಲ್ಲಿ ನಾವು ವಿನಂತಿ ಮಾಡ್ತಾ ಇರೋದು ಇಷ್ಟೇ, ನಿಮ್ಮ
ದೊಡ್ಡ